ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರಾದ ರಾಂಪುರ್ ನಾಗೇಶ್ ಅಣ್ಣವರು ವಿಶೇಷವಾಗಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಒಂದು ಅರ್ಥಪೂರ್ಣವಾದಂಥ ಒಂದು ಆಚರಣೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಣ್ಣನವರು ಕೂಡ ಇವತ್ತು ಅವರು ತುಂಬ ಆರನದಲ್ಲಿ ತುಂಬ ಎಲ್ಲರೂ ಕೂಡ ಅವ್ರಿಗೆ ಅಭಿಮಾನಿಗಳಿದ್ದಾರೆ ಮತ್ತು ಲೀಡರ್ಗಳು ಪರಿಚಯ ಇದ್ದಾರೆ. ಅವ್ರದ್ದೊಂದು ಸೀನಿಯರಿಟಿ ಇದೆ. ಆಮೇಲೆ ನಮ್ಮ ಕ್ಷೇತ್ರದಲ್ಲಿ ಎಲ್ಲರ ಜೊತೆನೂ ಅವರು ಒಡನಾಡಿ ಆಗಿದ್ದಾರೆ. ಎಲ್ಲರೂ ಸೇರಿ ಮಾಡ್ಬೋದಿತ್ತು ಅಂದರೆ ಒಂದು 2,000 ಜನ ಸೇರಿಸಿ ಅವರು ಒಂದು ಬರ್ತಡೇನ ಆಚರಣೆ ಮಾಡ್ಕೊಬೋದಿತ್ತು. ಆದರೆ ಇವತ್ತು ಒಂದು ಅರ್ಥಪೂರ್ಣವಾಗಿರಲಿ ಅಂತೇಳಿ ಈ ಒಂದು ಜಾಗಕ್ಕೆ ಬಂದು ಅವರು ಆಚರಣೆ ಮಾಡ್ಕೊತಿದ್ದಾರೆ. ಅವರೊಂದು ಮಾತಾಡ್ತಾ ಇರ್ಬೇಕಾದ್ರೆ ನನಗೆ ತಂದೆ ತಾಯಿ ಇಲ್ಲ, ನನ್ನ ಹತ್ರ ಹಣ ಇಲ್ಲದೆ ಇರೋ ಟೈಮಲ್ಲಿ ನನಗೆ ತಂದೆ ತಾಯಿ ಇದ್ದರು, ಅವತ್ತು ಸರಿಯಾದ ರೀತಿ ನೋಡ್ಕೊಳಕ್ಕೆ ಆಗ್ತಿರ್ಲಿಲ್ಲ. ಇವತ್ತು ನನ್ನ ಹತ್ರ ಹಣ ಇದೆ, ನಮ್ಮ ತಂದೆ ತಾಯಿ ನೋಡ್ಕೊಳಕ್ಕೆ ನಮ್ಮ ತಂದೆ ತಾಯಿ ಇಲ್ಲ ಅಂತ ಭಾಳ ಭಾವುಕದಿಂದ ಮಾತಾಡಿದ್ರು. ಇದು ನನಗೆ ಎಲ್ಲೋ ಒಂದು ಕಡೆ ನಿಜವಾಗ್ಲೂ ಮನಸ್ಸಿಗೆ ಒಂದು ಹಾರ್ಟ್ ಟಚ್ ಆಯಿತು ಅಂತಾರಲ್ಲ, ಹಂಗೆ ನನಗೆ ಅವರು ಒಂದು ಫೀಲಿಂಗ್ಸ್ ಹೇಳ್ಕೊಂಡಾಗ ಪ್ರತಿಯೊಬ್ಬರಿಗೂ ಈ ಫೀಲಿಂಗ್ಸ್ ಇರುತ್ತೆ. ಈ ಮೂಲಕ ಅವರೊಂದು ಮೆಸೇಜು ಕೂಡ ಕೊಟ್ಟರು ನಮ್ಮೆಲ್ರಿಗೂ ಕೂಡ, ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ ಅಂತೇಳಿ. ನಿಮ್ಮ ಕೈಯಲ್ಲಿ ಎಷ್ಟು ಅವಶ್ಯಕ, ಯಾವಾಗ ನಿಮ್ಮನ್ನು ನೋಡ್ಕೊಳ್ಳೋಕ್ಕೆ ಸಾಧ್ಯ ಇರುತ್ತೆ ಅಂಥ ಟೈಮಲ್ಲಿ ನಿಜವಾಗ್ಲೂ ನೀವು ಯಾಮಾರದೆ ಅವ್ರನ್ನ ನೋಡ್ಕೊಳ್ಳಿ. ನಮಸ್ಕಾರ. ಏನು ಇವತ್ತು ಆರ್ ನಗರ ಕ್ಷೇತ್ರದ ನಮ್ಮ ಬಡವರ ಬಂಧು ದಿವಂಗತ ನಾಯಕರಾದಂಥ ನಮ್ಮ ನಾಗ್ಪುರ್ ನಾಗೇಶ್ ಅಣ್ಣವರ ಹುಟ್ಟಹಬ್ಬದ ಪ್ರಯುಕ್ತ ಎಲ್ಲ ಸ್ನೇಹಿತರು ಎಲ್ಲ ಇಲ್ಲಿ ಬಂದು ಏನು ಈ ಆಶ್ರಮದಲ್ಲಿ ಎಲ್ಲ ನಡೆಸ್ಕೊಡ್ತಾ ಇದ್ದೀವಿ. ಭಾಳ ನಮಗೆ ಸಂತೋಷ ಆಗ್ತಾ ಇದೆ. ನಮ್ಮ ಆರ್ ನಗರ ಕ್ಷೇತ್ರದ ಗ್ಯಾರಂಟಿ ಸುಮಾರು ಜನ ಇದ್ದಾರೆ. ನಮ್ಮ ಆರ್ ನಗರದಲ್ಲಿ ಲೀಡ್ರುಗಳು, ನಮ್ಮ MP ಸಾಹೇಬರು, ನಮ್ಮ ಸುರೇಶ್ ಅಣ್ಣರು ಇರ್ಬೋದು, ಹನುಮಂತರಾಯಪ್ಪರು ಇರ್ಬೋದು, ಕುಸುಮಕ್ಕರು ಇರ್ಬೋದು, ಎಲ್ಲ ಸೇರಿ ಇವರೇ ಆರ್ ನಗರ ಕ್ಷೇತ್ರಕ್ಕೆ ಗ್ಯಾರಂಟಿ ಮನ್ಸ ಅಂತ ಹೇಳಿ ಗ್ಯಾರಂಟಿ ಅಧ್ಯಕ್ಷರು ಮಾಡಿ ಇವತ್ತಿನ ದಿವಸ ನಾವು ಹಳ್ಳಿಯಿಂದ ಬಂದು ಜೀವನ ಮಾಡೋಕ್ಕೆ ಬಂದು ಇಂಥ ಬಡವ್ರ ಸೇವೆ ಮಾಡೋಕ್ಕೆ ಏನು ಅವಕಾಶ ಮಾಡಿಕೊಟ್ಟು ನಮ್ಮ ನಾಗ್ಪುರ ನಾಗೇಶ್ ಅಣ್ಣವ್ರಿಗೆ ಆಶೀರ್ವಾದ ಇದೆ. ಇವರೆಲ್ಲರ ಆಶೀರ್ವಾದ ಇರಲಿ. ನಮ್ಮ ಸ್ನೇಹಿತರು ಇಲ್ಲಿ ಏನು ಹೆಣ್ಮಕ್ಳು ಇರ್ಬೋದು, ಗಂಡು ಮಕ್ಳು ಎಲ್ಲ ಬಂದಿದ್ದೀವಿ. ನಮ್ಮ ಅಭಿಮಾನಿ ನಮಗೆ ಎಷ್ಟೊತ್ತಿನಲ್ಲಿ ಆರ್ ನಗರ ಕ್ಷೇತ್ರದಾಗ ಎಲ್ಲೇ ಆಗಲಿ, ಏನೇ ತೊಂದರೆ ಆಗಲಿ, 3 ಗಂಟೆ ರಾತ್ರಿ ಆಗಲಿ, 4 ಗಂಟೆ ರಾತ್ರಿ ಆಗಲಿ, ನಮ್ಮ ಹೋರಾಟಕ್ಕೆ ಹೋಗ್ತಾರ ನಮಗೆ ಸಹಾಯ ಮಾಡಿದಂಥ ನಮ್ಮ ನಾಗ್ಪುರ ನಾಗೇಶ್ ಅಣ್ಣವ್ರಿಗೆ ಒಳ್ಳೆಯದಾಗಲಿ. ನಮ್ಮ ನಾಗೇಶ್ ಅಣ್ಣವ್ರದ್ದು ಹುಟ್ಟುಹಬ್ಬ ಇವತ್ತು ಒಳ್ಳೆ ಜಾಗದಲ್ಲಿ ಅವ್ರು ಬಂದು ಆಚರಣೆ ಮಾಡ್ಕೊತ ಇದ್ದಾರೆ. ದೇವರವ್ರಿಗೆ ಆಯಸ್ಸು ಆರೋಗ್ಯ ಎಲ್ಲ ಕೊಡಲಿ. ಮುಂದಿನ ದಿನಗಳಲ್ಲಿ ಅವ್ರಿಗೆ ಇನ್ನೂ ಹೆಚ್ಚು ಅಧಿಕಾರ ಸಿಗಲಿ ಅಂತ ಹೇಳ್ತೀನಿ. ದೇವರು ಒಳ್ಳೇದು ಮಾಡಿ.